ಮಾಸ್ಕ್ ಮ್ಯಾನ್ ಕಳೆದ 11 ವರ್ಷಗಳಿಂದ ಇದ್ದಿದ್ದು ಎಲ್ಲಿ? ಧರ್ಮಸ್ಥಳ ತೊರೆದು ಮತಾಂತರ ಆಗಿದ್ನ ಚಿನ್ನಯ್ಯ. ನ್ಯೂಸ್ 18 ನಲ್ಲಿ ಚಿನ್ನಯ್ಯ ಎರಡನೇ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇದು ನ್ಯೂಸ್ 18 ನ ಎಕ್ಸ್ಕ್ಲೂಸಿವ್ ಸುದ್ದಿ. ಮಾಸ್ಕ್ ಮ್ಯಾನ್ ಕಳೆದ 11 ವರ್ಷಗಳಿಂದ ಹಾಗಿದ್ರೆ ಎಲ್ಲಿದ್ದ? ಏನ್ ಕೆಲಸ ಮಾಡ್ತಾ ಇದ್ದ? ಯಾರ ಸಂಪರ್ಕದಲ್ಲಿದ್ದ? ಧರ್ಮಸ್ಥಳ ತೊರೆದು ಮತಾಂತರ ಆಗಿದ್ನ ಚಿನ್ನಯ್ಯ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ನ್ಯೂಸ್ 18 ನಲ್ಲಿ ಚಿನ್ನಯ್ಯ ಎರಡನೇ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹಾಗಿದ್ರೆ ಚಿನ್ನಯ್ಯ ಮತಾಂತರ ಆಗಿದ್ದಾನಾ? ಈಗ ಪೊಲೀಸರ ವಿಚಾರಣೆ ಬಳಿಕ ಈ ವಿಚಾರ ಕೂಡ ಹೊರಗೆ ಬರಬೇಕಾಗಿದೆ. ನ್ಯೂಸ್ 18 ನಲ್ಲಿ ಚಿನ್ನಯ್ಯ ಎರಡನೇ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಿದ್ರೆ 11 ವರ್ಷಗಳಿಂದ ಈತ ಎಲ್ಲಿದ್ದ? ಏನ್ ಕೆಲಸವನ್ನ ಮಾಡ್ತಾ ಇದ್ದ? ದಿಢೀರಂತ ಈತ ಪ್ರತ್ಯಕ್ಷ ಆಗಿದ್ಯಾಕೆ ಅನ್ನುವಂಥದ್ದು ಈಗ ವಿಚಾರಣೆಯ ಬಳಿಕ ಹೊರಬರಬೇಕು. 11 ವರ್ಷಗಳಿಂದ ಚಿಕ್ಕರ ಸಂಪಾಳ್ಯದಲ್ಲಿ ಚಿನ್ನಯ್ಯ ವಾಸ ಮಾಡ್ತಾ ಇದ್ದ. ತಮಿಳುನಾಡಿನ ಈರೋಡ್ ಜಿಲ್ಲೆಯ ಚಿಕ್ಕರ ಸಂಪಾಳ್ಯದಲ್ಲಿ ಈತ ವಾಸವಾಗಿದ್ದ. ಎರಡನೇ ಪತ್ನಿ ಮಲ್ಲಿಕಾ ಜೊತೆ ವಾಸವಿದ್ದಂತಹ ಮಾಸ್ಕ್ ಮ್ಯಾನ್ ಈಗ ಮೊದಲ ಪತ್ನಿ ಬಗ್ಗೆಯೂ ಕೂಡ ವಿಚಾರಣೆ ಮಾಡಬೇಕಾಗತ್ತೆ. ಸದ್ಯಕ್ಕೆ ಈತ 11 ವರ್ಷಗಳಿಂದ ಚಿಕ್ಕರ ಸಂಪಾಳ್ಯದಲ್ಲಿ ಚಿನ್ನಯ್ಯ ವಾಸವಾಗಿದ್ದ. ಅದು ತಮಿಳುನಾಡಿನ ಈರೋಡ್ ಜಿಲ್ಲೆಯ ಚಿಕ್ಕರ ಸಂಪಾಳ್ಯದಲ್ಲಿ ಈತ ವಾಸ ಮಾಡಿಕೊಂಡಿದ್ದ. ಎರಡನೇ ಪತ್ನಿ ಮಲ್ಲಿಕಾ ಜೊತೆ ವಾಸವಾಗಿದ್ದ ಮಾಸ್ಕ್ ಮ್ಯಾನ್. ನಾನು ಯಾವುದೇ ಧರ್ಮಕ್ಕೆ ಮತಾಂತರವಾಗಿಲ್ಲ. ಅವರ ಅಣ್ಣ ಕ್ರೈಸ್ತ ಪಾದ್ರಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರನ್ನ ನನ್ನ ಪತಿ ಆಗಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಪತ್ನಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಮತಾಂತರ ಆಗಿಲ್ಲ. 2 ತಿಂಗಳ ಹಿಂದೆ ಕೆಲಸಕ್ಕೆ ಹೋದವನು ಮತ್ತೆ ವಾಪಸ್ ಬಂದಿಲ್ಲ. ಯಾವುದೇ ಸಾವಿನ ಬಗ್ಗೆ ನನ್ನ ಜೊತೆಗೆ ಇದುವರೆಗೂ ಕೂಡ ಚರ್ಚೆ ಮಾಡಿಲ್ಲ ಅಂತ ಹೇಳಿ ಮಾಸ್ಕ್ ಮ್ಯಾನ್ ಎರಡನೇ ಪತ್ನಿ ಮಾಹಿತಿ ಕೊಟ್ಟಿದ್ದಾರೆ. ಯಾವುದೇ ಸಾವಿನ ಬಗ್ಗೆ ನನ್ನ ಜೊತೆ ಅವರು ಚರ್ಚೆ ಮಾಡಿಲ್ಲ. ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಪ್ರಸ್ತಾಪ ಆಗಿಲ್ಲ. ನನ್ನ ಪತಿ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಎರಡನೇ ಪತ್ನಿ ಮಾಹಿತಿ ಕೊಟ್ಟಿದ್ದಾರೆ. SIT ಕೂಡ ಬಂದು ವಿಚಾರಣೆ ಮಾಡಿ ಹೋಗಿದೆ. ನಾನು ಎಲ್ಲವನ್ನ ಹೇಳಿದ್ದೀನಿ. ನ್ಯೂಸ್ 18 ಕನ್ನಡಕ್ಕೆ ಚಿನ್ನಯ್ಯನ ಎರಡನೇ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ತಿಳಿಸಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ನಂದೀಶ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತಿಟ್ಟ ಪ್ರಕರಣದ ಪ್ರಮುಖ ರೂವಾರಿ ಚಿನ್ನಯ್ಯ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಅವರ ಎರಡನೇ ಪತ್ನಿ ಮಲ್ಲಿಕಾ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮಿಳುನಾಡಿನ ಸತ್ಯಮಂಗಲಂ ತಾಲೂಕಿನ ಒಂದು ಚಿಕ್ಕರಸಂಪಾಳ್ಯ ಅಂತ ಒಂದು ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವರು ಯಾವ ರೀತಿ ಇದ್ರು ಅನ್ನೋದ್ರ ಬಗ್ಗೆ. ಅಮ್ಮ, ಈಗ ಚಿನ್ನಯ್ಯ ಅವ್ರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಅವ್ರ ಹಿಂದೆ ಯಾರೋ ಇದ್ದಾರೆ ಈ ಒಂದು ಆರೋಪ ಮಾಡೋದಕ್ಕೆ, ನೂರಾರು ಶವಗಳನ್ನ ಊತಿಟ್ಟಿದ್ದೀನಿ, ಕೊಲೆ ಮಾಡಿದೆ ಅಂತ ಹೇಳೋದಕ್ಕೆ ಯಾರೋ ಇದ್ದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಅದೇ ಗೊತ್ತಿಲ್ಲ ಸರ್, ನನಗೆ ಅದೇ ಗೊತ್ತಿಲ್ಲ. ನನಗೆ ಕೆಲಸಕ್ಕೆ ಹೋಯ್ತೀನಂತೆ ಹೋದವರು ಸರ್. ಮತ್ತೆ 2 ತಿಂಗಳಾಯಿತು ಅವ್ರ ಮನೆಗೆ ಬರ್ನಿಲ್ಲ ಸರ್. ಅದರ TV ನಲ್ಲಿ ನೋಡ್ತಾ ಇದ್ದೆ ನಾನು. ಏತಕ್ಕೆ ಹಿಂಗೆ ಆಗಿದ್ದದ, ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸರ್. ಆದ್ರೆ ನಮ್ಮ ಹತ್ರ ಏನಾದರೂ ಹೇಳ್ತಾ ಇರಲಿಲ್ಲ, ಇದ್ರ ಬಗ್ಗೆಲ್ಲ ಹೇಳ್ತಾ ಇರಲಿಲ್ಲ ಸರ್. ತುಂಬ ಒಳ್ಳೆಯವರು ಸರ್ ಅವರು. ಎಲ್ಲ ಕಡೆನೂ ಅವ್ರು ಒಳ್ಳೆಯವ್ರಂತೆ ಹೇಳ್ತಾ ಇದ್ರು ಸರ್. ಒಂದು ಜಗಳಕ್ಕೆ ಏನು ಎದಕ್ಕೂ ಹೋಗೋದಿಲ್ಲ ಸರ್. ಅವ್ರು ಕುಡಿಯೋದು, ಬೀಡಿ ಕುಡಿಯೋದು ಏನು ಕೂಡ ಅವ್ರಿಗೆ ಇಲ್ಲ ಸರ್. ತುಂಬ ಒಳ್ಳೆಯವರು ಸರ್. ಈಗ ಅವರು ಶವಗಳನ್ನು ಊತಿಟ್ಟಿದೀವಿ ಅಂತೇಳಿ ಸುಮಾರು ಕಡೆಯಲ್ಲಿ ಗುಂಡಿ ತೆಗೆಸಿದ್ರು ಎಲ್ಲಿ ಧರ್ಮಸ್ಥಳದಲ್ಲಿ. ನಿಮ್ ಜೊತೆ ಏನಾದ್ರು ಹೇಳಿದ್ರ ಹಿಂದೆ ಶವಕ್ಕೆ ಊತಾಕಿದ್ದೀನಿ ಅಂತ ಏನಾದ್ರು ಹಂಚ್ಕೋತೀರಾ ನಿಮ್ಮ ಧರ್ಮಸ್ಥಳದಿದ್ದಾಗ? ಇಲ್ಲ ಸರ್, ನಾನು ಅದೇ ಸರ್, ನಾನು TV ನಲ್ಲೇ ನೋಡಿದೆ ಸರ್. ಇದೇನು ನಮ್ಮ ಯಜಮಾನ್ರಲ್ಲಿ ಇದ್ದಾರಲ್ಲ, ಅದು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ. ಅವರಲ್ಲೇ ಕೆಲಸ ಮಾಡಿದವ್ರು, ನಾನು ಕೆಲಸ ಮಾಡಿದವ್ರ ಅಣ್ಣ ಅವರು, ಅವ್ರ ಅಕ್ಕ ಎಲ್ಲಲ್ಲೇ ಕೆಲಸ ಮಾಡ್ತಿದ್ದೀವಿ ಸರ್. ಹೆಂಗ್ ಹೋದ್ರಂತ ನನಗೆ ಗೊತ್ತಿಲ್ಲ ಸರ್. ನಿಮ್ಗೆ ಎಷ್ಟು ಕೊನೆಯದಾಗಿ ಈಗ ಅವ್ರ ಮೇಲೆ ಆರೋಪ ಬಂದಿದೆ ಮತ್ತು ಅರೆಸ್ಟ್ ಮಾಡಿದ್ದಾರೆ, ಏನ್ ಹೇಳ್ತಾರೆ ಮೇಡಮ್? ಧರ್ಮಸ್ಥಳದಲ್ಲಿ ಅವ್ರನ್ನ ಅರೆಸ್ಟ್ ಆಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಕೊನೆಯದಾಗಿ ನೀವ್ ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಕೊನೆಯದಾಗಿ ಏನ್ ಹೇಳ್ತೀನಿ ಅಂತ, ಮುಂದೆ ಹಿಂದೆ ಏನ್ ನಡೀತಂತ ನನಗೆ ಗೊತ್ತಿಲ್ಲ ಸರ್. ಆದ್ರೆ ಎಲ್ಲ ಸರಿಯಾಗಿ ಅವ್ರು ಬರ್ಬೇಕು ಸರ್. ಅವ್ರು ತಪ್ಪು ಮಾಡಿರೋದಿಲ್ಲ, ನನಗೆ ಗೊತ್ತು. ಯಾರಿದ್ದಾರೆ ಯಾರು ಇಲ್ಲ ಅಂತ ನನಗೆ ಹೇಳಕ್ ಗೊತ್ತಿಲ್ಲ. ನನಗೆ ಗೊತ್ತಾದ್ರೆ ಅದು ಹೇಳಕ್ ಆಯ್ತದ, ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾರ ಅನುಮಾನ ಇದೆಯಾ? ಯಾರು ಇದಾರೆ ಅವ್ರಿಗೆ ಹೇಳಿಸ್ತಾ ಇದಾರೆ, ಅವ್ರಿಗೆ ಹಿಂದೆ ನಿಂತ್ಕೊಂಡು ಅವ್ರ ಬಗ್ಗೆ ಅಂತ ನಿಮ್ಗೆ ಏನಾರ ಅನುಮಾನ ಇದೆಯಾ? ಇಲ್ಲ ಸರ್, ಅದೇ ನನಗೆ ಗೊತ್ತಿಲ್ಲ ಸರ್. ನನಗೆ ಅದೇ ಗೊತ್ತಿಲ್ಲ ಸರ್. ಹೆಂಗ್ ಹೋದ್ರು, ಹೆಂಗ್ TV ನಲ್ಲಿ ನಾವೇ ನೋಡಿದ್ಮಲ್ಲ, ಏನೆಲ್ಲ ಇದು ಗುಂಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ನಮಗೆ ಒಂದು ಆಶ್ಚರ್ಯ ಆಯ್ತು ಸರ್. ಇವ್ರು ಹೆಂಗ್ ಹೋದ್ರು, ಹಿಂಗೆಲ್ಲ ಹೋಗೋವ್ರಲ್ಲ,
ಇದು ಹೆಂಗೆ ಹೋದ್ರು, ಯಾರು ಕರ್ಕೊಂಡು ಹೋದ್ರು, ಇಲ್ಲ ಇವರೇ ಹೋದ್ರ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಇದಿಷ್ಟು ಚಿನ್ನಯ್ಯ ಅವರ ಎರಡನೇ ಪತ್ನಿ ಮಲ್ಲಿಕಾ ಅವರ ಮಾತಾಗಿದೆ. SM ನಂದೀಶ್, ನ್ಯೂಸ್ 18, ಚಿಕ್ಕರಸನಪಾಳ್ಯ. ಬಗೆದಷ್ಟು ಬಯಲಾಗ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ರಹಸ್ಯ. ಮಾಸ್ಕ್ ಮ್ಯಾನ್ ಬಗ್ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಸಿಕ್ಕಿದೆ. ಚಿನ್ನಯ್ಯನ ಬಗ್ಗೆ ಉಜಿರೆಯ ರಾಮಚಂದ್ರ ಶೆಟ್ಟಿ ಮಾತನಾಡಿದ್ದಾರೆ. ಯಾವಾಗ ಚಿನ್ನಯ್ಯನನ್ನ SIT ಅಧಿಕಾರಿಗಳು ಬಂಧಿಸಿದ್ರು, ವಿಚಾರಣೆಗೆ ಒಳಪಡಿಸಿದ್ರು, ಆದ್ಯಾಗಿನಿಂದ ಇವತ್ತಿನವರೆಗೂ ಕೂಡ ಬಗೆದಷ್ಟು ಬಯಲಾಗ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ರಹಸ್ಯ. 2021-2022 ಅವಧಿಯಲ್ಲಿ ಉಜಿರೆಗೆ ಬಂದಿದ್ದಂತಹ ಚಿನ್ನಯ್ಯ, ಕೆಲಸ ಕೇಳಿಕೊಂಡು ಉಜಿರೆಗೆ ಬಂದಿದ್ದಂತಹ ಮಾಸ್ಕ್ ಮ್ಯಾನ್, ಹೆಂಡತಿ ಜೊತೆ ಕೆಲಸಕ್ಕೆ ಬಂದಿದ್ದಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ 2021-22ರಲ್ಲಿ ಕೆಲಸ ಕೇಳ್ಕೊಂಡು ಬರ್ತಾನೆ. ಈ ವೇಳೆ ಚಿನ್ನಯ್ಯಗೆ ಕೆಲಸ ಕೊಟ್ಟಿದ್ದಂತಹ ರಾಮಚಂದ್ರ ಶೆಟ್ಟಿ ಉಜಿರೆಯ ಶೌಚಾಲಯದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಚಿನ್ನಯ್ಯ ಮತ್ತೆ ಆತನ ಕುಟುಂಬಸ್ಥರು ಬಂದು ಕೆಲಸ ಕೇಳಿದಾಗ ಸೇರ್ಕೊಂಡಿದ್ದಂತೆ. ದಿನಕ್ಕೆ 600 ರೂಪಾಯಿ ಸಂಬಳವನ್ನ ನೀಡ್ತಾ ಇದ್ರಂತೆ ರಾಮಚಂದ್ರ ಶೆಟ್ಟಿ. 1.5 ತಿಂಗಳ ಬಳಿಕ ಕೆಲಸ ಬಿಟ್ಟು ಹೋಗಿದ್ದಂತಹ ಚಿನ್ನಯ್ಯ ಅತ್ತೆ ಸತ್ತು ಹೋಗಿದ್ದಾರೆ, ಊರಿಗೆ ಹೋಗ್ಬೇಕು ಅಂತ ಹೇಳಿ ಚಿನ್ನಯ್ಯ ಕಾರಣವನ್ನ ಕೊಟ್ಟು ಹೋಗಿದ್ದಾನೆ ರಾಮಚಂದ್ರ ಶೆಟ್ಟಿ ಅವರಿಗೆ. ಚಿನ್ನಯ್ಯ ಊರಿಗೆ ಹೋಗುವಾಗ 4,000 ರೂಪಾಯಿಯನ್ನ ಕೊಟ್ಟಿದ್ರಂತೆ ರಾಮಚಂದ್ರ ಶೆಟ್ಟಿ. ಅವತ್ತು ಹಣ ಪಡೆದು ಹೋದವನು ಮತ್ತೆ ವಾಪಸ್ ಬರಲಿಲ್ಲ ಅಂತ ಹೇಳಿ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ರಾಮಚಂದ್ರ ಶೆಟ್ಟಿ. ಅಂದ್ರೆ ಅವನ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗೆ ಮೊದಲಿನಿಂದಲೂ ಇದ್ರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗೆ ಇದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತೆ ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗೆ ಇದ್ರು. ಕರೀವಾ ಅವನು ಬರ್ತಾನೆ ಅಂತ ಹೇಳಿದ್ರು. ಆಗ ಬರ್ಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಿಂದಲೂ ಇತ್ತು. ನಾನಂದ್ರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮ್ ಅನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದ್ರು. ಮತ್ತೆ ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡ್ಲಿಕ್ಕಿತ್ತು ಅವನಿಗೆ. ಮತ್ತೆ ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿದ. ಮಾಸ್ಕ್ ಮ್ಯಾನ್ 45 ದಿನಗಳ ಕಾಲ ಕೆಲಸ ಮಾಡಿದ್ದ ಸ್ಥಳದಲ್ಲೇ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ 1994 ಇಂದ 2014 ವರೆಗೂ ಕೂಡ ಅಷ್ಟೇ ಈತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರ್ತಾನೆ. ಉಜಿರೆಗೆ ಬರುವಂತದ್ದು. ಉಜಿರೆಗೆ 2021ರಿಂದ 2022 ಅವಧಿಯಲ್ಲಿ ಆತ ಉಜಿರೆಗೆ ಬರ್ತಾನೆ. ಉಜಿರೆಗೆ ಬಂದಂತ ಬಳಿಕ ಆತ ಎಲ್ಲಿ ಕೆಲಸ ಮಾಡ್ತಿದ್ದ ಅನ್ನುವಂಥದ್ದನ್ನ ನ್ಯೂಸ್ 18 ಕೂಡ ಅಷ್ಟೇ ತೋರಿಸುತ್ತೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಇದು ಉಜಿರೆಯಲ್ಲಿರುವಂತಹ ಸಾರ್ವಜನಿಕ ಶೌಚಾಲಯ. ಇದೇ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಶೌಚಾಲಯದಲ್ಲಿ ಆತ ಕೆಲಸ ಕೇಳ್ಕೊಂಡ್ ಬರ್ತಾನೆ. ರಾಮಚಂದ್ರ ಶೆಟ್ಟಿ ಅನ್ನುವಂಥವ್ರ ಬಳಿ ಆತ ಬಂದು ಕೆಲಸ ಕೊಡಿ ಅಂತ ಹೇಳ್ತಾನೆ. ಯಾಕಂದ್ರೆ ಆಲ್ಮೋಸ್ಟ್ ಆತ ಧರ್ಮಸ್ಥಳದಲ್ಲಿ 20 ವರ್ಷಗಳು ಕೂಡ ಅಷ್ಟೇ ಇದೇ ಒಂದು ಕೆಲಸ ಮಾಡ್ಕೊಂಡಿದ್ದಂತಹ ವೇಳೆಯಲ್ಲಿ ರಾಮಚಂದ್ರ ಶೆಟ್ಟಿ ಕೂಡ ಅಷ್ಟೇ ಅವನ್ನ ನೋಡಿರ್ತಾನೆ. ಆ ಒಂದು ನಿಟ್ಟಿನಲ್ಲಿ ಇದೇ ಒಂದು ಸಾರ್ವಜನಿಕ ಶೌಚಾಲಯದಲ್ಲಿ ಕೆಲಸ ಮಾಡೋದಕ್ಕೆ ಹೇಳ್ತಾನೆ. ಅವತ್ತು ಕೇವಲ ಈ ಒಂದು ಚಿನ್ನಯ್ಯ ಅಷ್ಟಲ್ಲದೆ ಆತನ ಜೊತೆಯಲ್ಲಿ ತನ್ನ ಹೆಂಡತಿಯನ್ನು ಕೂಡ ಕರ್ಕೊಂಡು ಬರ್ತಾನೆ. ಇವತ್ತೇನು ಈ ಒಂದು ಕೌಂಟರ್ ಕಾಣ್ತಿದೆ ಇಲ್ಲಿ, ಇದೇ ಒಂದು ಜಾಗದಲ್ಲಿನೇ ಆ ಚಿನ್ನಯ್ಯ ಅಷ್ಟೇ ಕೂತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾನೆ. ಆದ್ರೆ ಆತ ಇಲ್ಲಿ ಸುಮಾರು ದಿನ ಕೆಲಸ ಮಾಡಲ್ಲ, ಬದಲಾಗಿ ಬರೀ 15 ದಿನಗಳ ಮಾತ್ರ ಕೆಲಸ ಮಾಡ್ತಾನೆ. ಈ 15 ದಿನಗಳಲ್ಲಿ ಆತ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕೂಡ ಅಷ್ಟೇ ರಾಮಚಂದ್ರ ಶೆಟ್ಟಿ ಅವರು ಇಲ್ಲೇ ಮಾಡ್ಕೊಟ್ಟಿರ್ತಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಒಂದು ರೂಮ್ ಏನ್ ಕಾಣ್ತಾ ಇದೆ, ಇದೇ ಒಂದು ರೂಮ್ ನಲ್ಲಿ ಆತ ಮತ್ತು ಆತನ ಹೆಂಡತಿ ಕೂಡ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಅಷ್ಟೇ ಮಾಡ್ಕೊಟ್ಟಿರ್ತಾರೆ. ಆದ್ರೆ ಈತ 15 ದಿನ ಕೆಲಸ ಮಾಡಿದ್ದ ಅಂತ ಬಳಿಕ ಇಲ್ಲಿ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಬೇರೊಂದು ಕಡೆಯಲ್ಲಿ ಕೆಲಸ ಮಾಡ್ತೀನಿ, ನಾನು ಡಂಪಿಂಗ್ ಯಾರ್ಡ್ ನಲ್ಲಿ ಕೆಲಸ ಮಾಡ್ತೀನಿ, ಅಲ್ಲಿ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನ ಹೇಳ್ತಾನೆ. ಅದರಂತೆ ಆಯ್ತು ಅಲ್ಲೇ ಮಾಡು ಅಂತ ಹೇಳ್ತಾರೆ. ಇನ್ನೊಂದು ಏನು ಅಂತಂದ್ರೆ ಆತನಿಗೆ ಒಂದು ದಿನಕ್ಕೆ 600 ರೂಪಾಯಿ ಅಂತೆ, ತಿಂಗಳಿಗೆ 18,000 ರೂಪಾಯಿ ಸಂಬಳವನ್ನು ಕೂಡ ಅಷ್ಟೇ ಫಿಕ್ಸ್ ಮಾಡಿರ್ತಾರೆ. ಆದ್ರೆ ಆತ ಇಲ್ಲಿ ಇರೋದಿಲ್ಲ, ಬದಲಾಗಿ 1.5 ತಿಂಗಳ ಮಾತ್ರ ಆತ ಉಜಿರೆಯಲ್ಲಿ ಇರ್ತಾನೆ. ಉಜಿರೆಯಲ್ಲಿ ಇದ್ದಂತಹ ವೇಳೆಯಲ್ಲಿ ಆತ ಸುಮಾರು ತಿಂಗಳಿಗೆ 18,000 ರೂಪಾಯಿ ಸಂಬಳನೂ ಕೂಡ ತಾಂತಾನೆ. ಆದ್ರೆ ಒಂದು ಮಾತು ಹೇಳ್ತಾನೆ ರಾಮಚಂದ್ರ ಶೆಟ್ಟಿ ಅವರಿಗೆ, ನನ್ನ ಅತ್ತೆ ಸತ್ತೋಗಿದ್ದಾರೆ, ನನ್ನ ಅತ್ತೆ ಸತ್ತೋಗಿರೋದ್ರಿಂದ ನಾನು ನೋಡೋದಕ್ಕೆ ತಮಿಳ್ನಾಡಿಗೆ ಹೋಗ್ಬೇಕು, ನನಗೆ ದುಡ್ಡು ಕೊಡಿ ಅಂತ ಕೇಳ್ತಾನೆ. ಆವಾಗ 4,000 ರೂಪಾಯಿ ದುಡ್ಡು ತಗೊಂಡು ಹೋದಂತಹ ಚಿನ್ನಯ್ಯ ಮತ್ತೆ ವಾಪಸ್ ಬಂದಿರುವಂತದ್ದು ಈ ಒಂದು ಬುರುಡೆ ಪ್ರಕರಣದಲ್ಲಿ.
ಈಗಲೂ ಕೂಡ ಅಷ್ಟೇ ರಾಮಚಂದ್ರ ಶೆಟ್ಟಿ ಅವರು ಕೂಡ ಅಷ್ಟೇ ಆಶ್ಚರ್ಯಕ್ಕೊಳಗಾಗ್ತಿರುವಂತಹದ್ದು. ಆತನಿಗೆ ಹಣದ ಆಸೆ ಇದೆ, ಹಣದ ಆಸೆಗೋಸ್ಕರನೇ ಬುರುಡೆಯ ನಾಟಕವನ್ನು ಆಡ್ತಿರುವಂತದ್ದು. ಧರ್ಮಸ್ಥಳದಲ್ಲಿ ಆತ ಹೇಳಿದಂತೆ ಯಾವುದೂ ಕೂಡ ನಡೆದಿಲ್ಲ, ಆತ ಎಲ್ಲವೂ ಕೂಡ ಅಷ್ಟೇ ಹೇಳ್ತಿರುವಂತಹದ್ದು ಬುರುಡೆಯ ಮಾತುಗಳು ಅಂತ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ಧರ್ಮಸ್ಥಳ. ಬೆಳ್ತಂಗಡಿ ಪೊಲೀಸರನ್ನ ಯಾಮಾರಿಸಿದ್ರ ಗಿರೀಶ್ ಮಟ್ಟಣ್ಣವರ್ ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿ ಶೀಟರ್ನನ್ನ ಕರೆತಂದ. ಬೆಳ್ತಂಗಡಿ ಠಾಣೆಗೆ ಬಂದಿದ್ದಂತಹ ಹುಬ್ಬಳ್ಳಿ ರೌಡಿ ಶೀಟರ್ ಮದನ್ ಬುಗಡಿ ಗಿರೀಶ್ ಮಟ್ಟಣ್ಣನವರೇನೋ ಕರ್ಕೊಂಡು ಬಂದ್ರು ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ. ಹಾಗಿದ್ರೆ ಪೊಲೀಸರೇನ್ ಕಣ್ಮುಚ್ಚಿದ್ರ? ಹಾಗಿದ್ರೆ ಬೆಳ್ತಂಗಡಿ ಪೊಲೀಸರನ್ನೇ ಯಾಮಾರಿಸ್ಬಿಟ್ರ ಗಿರೀಶ್ ಮಟ್ಟಣ್ಣನವರ್ ಅನ್ನುವಂತಹ ಪ್ರಶ್ನೆ ಇದೆ. ಮಾನವ ಹಕ್ಕು ಅಧಿಕಾರಿ ಅಂತ ಹೇಳಿ ರೌಡಿ ಶೀಟರ್ನನ್ನ ಕರೆತಂದಿದ್ದಾರೆ. ಅವರನ್ನ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮಾನವ ಹಕ್ಕು ಅಧಿಕಾರಿ ಜೊತೆಗೆ ಬಂದಿರುವೆ ಅಂತ ಗಿರೀಶ್ ಮಟ್ಟಣ್ಣವರ್ ಹೇಳ್ತಾರೆ. ಯಾಕಂದ್ರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 22ರಂದು ಬೆಳ್ತಂಗಡಿ ಠಾಣೆಗೆ ಗಿರೀಶ್ ಮಟ್ಟಣ್ಣನವರ್ ಬಂದಿರ್ತಾರೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆರೋಪದ ತನಿಖೆಗೆ ಅಂತ ಹೇಳಿ ಮಟ್ಟಣ್ಣನವರೇ ನೇರವಾಗಿ ಅಲ್ಲಿಗೆ ಹಾಜರಾಗಿದ್ದಾರೆ. ಆಗ ತನ್ನ ಜೊತೆ ಮಾನವ ಹಕ್ಕುಗಳ ಅಧಿಕಾರಿಯನ್ನ ಸಹ ಕರೆತಂದಿದ್ದೀನಿ, ಏನಾದ್ರೂ ಆದ್ರೆ ಅವರೇ ನೋಡ್ಕೊಳ್ತಾರೆ ಅಂತ ಹೇಳಿ ಈಗ ರೌಡಿ ಶೀಟರ್ ಮದನ್ ಬುಗಡಿ ಅವರನ್ನ ಪರಿಚಯ ಮಾಡಿದ್ದಾರೆ. ಕೊಲೆ ಯತ್ನ, ಸುಲಿಗೆ ಈ ಕೇಸ್ಗಳ ದಾಖಲಾಗಿದೆ ಆ ರೌಡಿ ಶೀಟರ್ ಮೇಲೆ. ಒಂದ್ ಕಡೆ ಬೆಳ್ತಂಗಡಿ ಪೊಲೀಸರನ್ನೇ ಯಾಮಾರಿಸಿದ್ದಾರೆ. ಯಾಕಂದ್ರೆ ಗಿರೀಶ್ ಮಟ್ಟಣ್ಣವರ್ ಅವರು ಕೂಡ SI ಆಗಿದ್ದಂಥವ್ರು. ಸೊ ಪೊಲೀಸರನ್ನ ಯಾವ ರೀತಿಯಾಗಿ ಯಾಮಾರಿಸಬೇಕು ಅಥವಾ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಕರ್ತವ್ಯ ನಿರ್ವಹಿಸುತ್ತೆ ಅನ್ನುವಂಥದ್ದನ್ನ ನೋಡಿ ಬಂದಂತಹ ಮನುಷ್ಯ. ಹಾಗಾಗಿ ಪೊಲೀಸರನ್ನೇ ಯಾಮಾರಿಸ್ಬಿಟ್ಟಿದ್ದಾರೆ. ರೌಡಿ ಮದನ್ ಬುಗಡಿಯನ್ನ ಕರೆತಂದು ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಳೆ ಹುಬ್ಬಳ್ಳಿ ಶಿವಶಂಕರ್ ತಾಂಡಾದ ನಿವಾಸಿ ಈತ ಮದನ್ ಬುಗಡಿ ರೌಡಿ ಶೀಟರ್. ಈತನ ಮೇಲೆ ಕೊಲೆ ಯತ್ನ, ಸುಲಿಗೆ ಆರೋಪದ ಪ್ರಕರಣಗಳು ಕೂಡ ಇರುವಂಥದ್ದು. ಆರೋಪಿ ಮದನ್ ರೌಡಿ ಪರೇಡ್ ವೇಳೆ ಕ್ಲಾಸ್ ತೆಗೆದುಕೊಂಡಿದ್ದಂತಹ ಹುಬ್ಬಳ್ಳಿ ಕಮಿಷನರ್ ಶಶಿಕುಮಾರ್ ಅವರು ಆತನನ್ನ ವಿಚಾರಣೆ ಮಾಡಿದ್ದಾರೆ. ರೌಡಿ ಶೀಟರ್ನ ಆತನನ್ನೇ ಈತ ಕರೆತಂದು ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆಗ ಪೊಲೀಸರಿಗೆ ಆತ ರೌಡಿ ಶೀಟರ್ ಅನ್ನುವಂಥದ್ದು ಗೊತ್ತಾಗ್ಲಿಲ್ವಾ ಅಥವಾ ಆತನನ್ನ ವಿಚಾರಣೆ ಮಾಡಲಿಲ್ವಾ? ಹಾಗಿದ್ರೆ ಯಾರು ಬೇಕಾದ್ರೂ ಅಧಿಕಾರಿಗಳನ್ನ ಕರೆತರ್ತೀವಿ ನಮ್ಮ ಜೊತೆಗೆ ಅಂತ ಹೇಳಿ ಯಾವ್ದಾದ್ರೂ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಬಹುದಾ? ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ರಿಂದ ತೀವ್ರವಾಗಿ ಬೈಗುಳಕ್ಕೂ ಕೂಡ ಈತ ಗುರಿಯಾಗಿದ್ದ. ಅಷ್ಟು ಹತ್ತಿರದಲ್ಲೇ ನಿಂತು ಪೊಲೀಸರು ಈತನ ಮುಖವನ್ನ ನೋಡಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಆ ಮುಖವನ್ನ ಯಾರೂ ಕೂಡ ಕಂಡು ಹಿಡಿಲಿಲ್ವಾ? ಈಗ ಪೊಲೀಸರಿಗೆ ಅರಿವಾಯ್ತಾ ಆತ ರೌಡಿ ಶೀಟರ್ ಅಂತ ಹೇಳಿ? ಯಾಕಂದ್ರೆ ಈ ಒಂದು ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು. ಮಟ್ಟಣ್ಣವರ್ ಜೊತೆಗೆ ಠಾಣೆಗೆ ಬಂದಿದ್ದು ಮದನ್ ಬುಗಡಿ ರೌಡಿ ಶೀಟರ್ ಅಂತ ಹೇಳಿ ಈಗ ಬೆಳಕಿಗೆ ಬಂದಿದೆ. ಅಂಬೇಡ್ಕರ್ ಹಾಕೊಂಡಿದೆಯಲ್ಲ, ಅದೇನಾದ್ರು 1% ತತ್ವ ಫಾಲೋ ಮಾಡ್ತೀಯಾ? ಮಾಡಲ್ಲ ಸರ್. ಕರೆದ್ರೆ ಯಾಕೆ ಬರ್ಬೇಕು ಅಂತ ಕೇಳಿದ್ಯಾ? WS ಕರೆದ್ರೆ ಅವ್ರಿಗೆ ಯಾಕೆ ತಗೊಳ್ಳಿ, ಇಂಥವೆಲ್ಲ ಹಾಕೋಬೇಡಿ. ಮತ್ತೆ ಏನು ಕೇಸ್? ಅಂಬೇಡ್ಕರ್ ಹಾಕೊಂಡಿದೆಯಲ್ಲ, ಅದೇನಾದ್ರು 1% ತತ್ವ ಫಾಲೋ. ಇನ್ನು ನಾನು ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳೇ ಇಲ್ಲ. ಹಾಗಂತ ಹೇಳಿದ್ದೇ ಗಿರೀಶ್ ಮಟ್ಟಣ್ಣವರ್. ನಾನು ರೌಡಿ ಶೀಟರ್ ಅಂತ ಮದನ್ ಬುಗಡಿ ಈಗ ಬಾಯ್ ಬಿಡ್ತಿದ್ದಾರೆ. ಅವತ್ತೇ ಹಾಗಿದ್ರೆ ಯಾಕೆ ಬಾಯ್ ಬಿಡ್ಲಿಲ್ಲ? ಗಿರೀಶ್ ಮಟ್ಟಣ್ಣವರ್ ಈತ ಮಾನವ ಹಕ್ಕುಗಳ ಅಧಿಕಾರಿ ಅಂತಂದಾಗ ಯಾಕೆ ಬಾಯ್ ಮುಚ್ಕೊಂಡಿದ್ದ? ಈಗ ಹೇಳ್ತಾ ಇದ್ದಾನೆ ಈತ ನಾನು ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿಲ್ಲ. ಹಾಗಂತ ಹೇಳಿದ್ದೇ ಗಿರೀಶ್ ಮಟ್ಟಣ್ಣನವರ್. ಮಟ್ಟಣ್ಣವರ್ ಹೇಳಿದ್ದಕ್ಕೂ ನನಗೂ ಸಂಬಂಧ ಇಲ್ಲ. ಸರ್ಕಾರೇತರ NGO ಸಂಸ್ಥೆ ಪದಾಧಿಕಾರಿ ಅಂತ ಹೇಳಿದ್ದೆ. ಮಟ್ಟಣ್ಣವರ್ ಯಾಕೆ ಆ ರೀತಿ ಹೇಳಿದ್ರೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮಟ್ಟಣ್ಣವರ್ ಹೇಳಿದ್ದಕ್ಕೂ ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೂ ನನಗೂ ಕೂಡ ಸಂಬಂಧ ಇಲ್ಲ. ನಾನು ಸರ್ಕಾರೇತರ NGO ಸಂಸ್ಥೆಯಿಂದ ಬಂದಿರುವಂತಹ ವ್ಯಕ್ತಿ ಅಂತ ಹೇಳ್ಕೊಂಡಿದ್ದೀನಿ, ಅದರ ಪದಾಧಿಕಾರಿ ಅಂತ ಹೇಳಿದ್ದೀನಿ. ಆದ್ರೆ ನಾನು ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳೇ ಇಲ್ಲ. ಆ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಮಟ್ಟಣ್ಣನವರ್ ಅಂತ ಹೇಳಿ ಈ ವಿಚಾರದಿಂದ ದೂರ ಸರಿಯುವಂತಹ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ.
ಇನ್ನು ಈ ಕುರಿತು ಮದನ್ ಬುಗಡಿಯನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ, ಏನ್ ಕೇಳಿದ್ದಾರೆ ನೋಡೋಣ. ಮದನ್ ಬುಗಡಿ ಅವರು ಇಲ್ಲಿ ನಮ್ಮ ಜೊತೆ ಇದ್ದಾರೆ ಹುಬ್ಬಳ್ಳಿನಲ್ಲಿ. ಈಗೇನು ಆ ಒಂದು ಸಂದರ್ಭ, ಆ ಒಂದು ಘಟನೆ ಯಾವ ರೀತಿ ನಡೀತು, ಏನು ಪರಿಚಯ ಮಾಡಿಸಿದ್ದು ಏನಿದೆ ಸರ್? ನಮ್ಮದು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಅನ್ನುವಂಥ ಒಂದು ಕಮಿಷನ್ ಇದೆ, ಆಯೋಗ. ಇದು ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯ ಮುಖ್ಯವಾದ ಉದ್ದೇಶ ದೀನ ದಲಿತರಿಗೆ, ಬಡವರಿಗೆ ಶಿಕ್ಷಣದ ಬಗ್ಗೆ, ಸಂವಿಧಾನದ ಬಗ್ಗೆ ಹಾಗೂ ಮಾನವ ಹಕ್ಕುಗಳ ಬಗ್ಗೆ ತಿಳಿ ಹೇಳುವುದು ಅಂತ ಒಂದು ಮುಖ್ಯ ಒಂದು ಉದ್ದೇಶ ನಮ್ಮದು. ಎಲ್ಲಿ ಅನ್ಯಾಯ ನಡೀತಾ ಇದೆ ಅದನ್ನು ನಾವು ಪ್ರಶ್ನೆ ಮಾಡುವಂಥದ್ದು ನಮಗೆ ಹಕ್ಕಿದೆ ಅನ್ನುವಂಥದ್ದನ್ನು ನಾವು ಎಲ್ಲೇ ಒಂದು ಅನ್ಯಾಯ ನಡೆದರೆ ನಾವು ಪ್ರಶ್ನೆ ಮಾಡುವಂಥವರಾಗಿದ್ದೇವೆ. ಮಾಧ್ಯಮದ ಒಂದೇ ಬೈಟ್ ಕೊಡುವಾಗ ಅಲ್ಲಿ ಮಾನವ ಹಕ್ಕು ಆಯೋಗದವರು ಅಂತ ಹೇಳಿ ಅವರು ನಮ್ಮನ್ನು ಅಲ್ಲಿ ಕಾಣಿಸುವಂತೆ, ಗುರುತಿಸುವಂತೆ ಒಂದು ಕಾರ್ಯ ನಡೆಯುತ್ತೆ. ಆದರೆ ನಾವು NGO ಇದು ನಮ್ಮ ಸಂಸ್ಥೆ, ಇದು ಸರ್ಕಾರದ ಸಂಸ್ಥೆ ಅಲ್ಲ, ಇದು ಒಂದು ಸಂಸ್ಥೆ ಆಗಿರುತ್ತೆ, ನಮ್ದು ಒಂದು ಸಂಸ್ಥೆ ಆಗಿರುತ್ತೆ. ಆ ರೀತಿ ಹೇಳಿ ಅಂದ್ರೆ ಮಿಸ್ಲೀಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾರೆ ಗಿರೀಶ್ ಮಟ್ಟಣ್ಣ ಅವರು. ಆಮೇಲೆ ಮಹೇಶ್ ರೌಡಿ, ತಿಮ್ಮರೌಡಿ ಅವರ ಬ್ರದರ್ ಸಹ ಇದ್ದರು, ನನ್ನೊಟ್ಟಿಗೆ ಇನ್ನೂ ಯಾರು ಇದ್ದರು. ಅಲ್ಲಿ ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಮದನ್ ಅಂತ ಅನ್ನುವಂಥ ಮಾತಲ್ಲಿ ಅವ್ರು ಕಾಣಿಸ್ಲಿಲ್ಲ. ಅಧಿಕಾರಿಗಳು ಅಂತ ಹೇಳಿದ್ದಾರೆ, ಮಾನವ ಹಕ್ಕು ಅಧಿಕಾರಿಗಳಂತ. 23ರಲ್ಲಿ ನನ್ನ ಗಡೀಪಾರ ಆದೇಶನೂ ಹೊರಡಿಸಿದ್ರು, ಅದನ್ನು ನಾನು ಸ್ಟೇ ಮಾಡಿ ಅದನ್ನು ಕಾಯಿಸಾಯ್ತು. ಯಾಕಂದರೆ ಯಾವುದೇ ಈ ಮನುಷ್ಯನಿಂದ ಯಾರಿಗೂ ಏನು ತೊಂದರೆನೇ ಇಲ್ಲ, ಇವ್ನು ಗಡೀಪಾರ ಯಾಕೆ ಮಾಡಬೇಕನ್ನುವಂಥ ನಮ್ಮ ವಕೀಲರು ಅದನ್ನು ದಾವೆ ಮಾಡಿ ಅದರಿಂದ ನಾನು ಹೊರಗಡೆ ತಂದರು. ಎಚ್ಚರಿಕೆನೇ ಬೇರೆ, ಬುದ್ಧಿವಾದನೆ. ಎಚ್ಚರಿಕೆ ಅಂದರೆ ನೀನು ಮುಂದಿನ ದಿನದಲ್ಲಿ ಎಲ್ಲಾದರೂ ಕಂಡ್ರೆ ಅನ್ನುವಂಥ ಮಾತು ಎಚ್ಚರಿಕೆ ಆಗುತ್ತೆ. ಆದರೆ ಅವರು ನೀನು ಮುಂದಿನ ದಿನದಲ್ಲಿ ಒಳ್ಳೆಯವನಾಗಿದೆಯಪ್ಪ, ಒಳ್ಳೆಯ ರೀತಿಯಿಂದ ಬದುಕು, ಈ ಸಮಾಜದಲ್ಲಿ ಒಂದು ಒಳ್ಳೆ ಮನುಷ್ಯನಾಗಿ ಇರು ಅನ್ನುವಂಥ ಮಾತನ್ನು ಎನ್ ಶಶಿಕುಮಾರ್ ಅವರು ಹೇಳಿರ್ತಾರೆ. ಅದನ್ನು ನಾನು ಸ್ವೀಕರಿಸ್ತೇನೆ. ರೌಡಿ ಸೀಟರ್ ಇದ್ದಿದ್ದು ಓಕೆ, ರೌಡಿ ಸೀಟರ್ ಇದ್ದಿದ್ದು ಮಾತ್ರಕ್ಕೆ ನನ್ನ ಸಮಾಜದಲ್ಲಿ ಯಾರ್ದು ಕೆಟ್ಟದಾಗಲಿ ಮತ್ತೊಂದಾಗಲಿ ನಾನು ಯಾವುದೂ ಮಾಡಿಲ್ಲ. ಯಾವುದೇ ಒಂದು ಸಣ್ಣ ಕೇಸು ನನ್ನ ಮೇಲೆ ಸಹ ಇಲ್ಲ. ಸುಳ್ಳು ಹೇಳಿ ಅಧಿಕಾರಿ ಅಂತೇಳಿ ಹೇಳಿಲ್ಲ, ಆದರೆ ಮಟ್ಟಣ್ಣವರು ಇದನ್ನು ಆ ರೀತಿ ಹೇಳಿದ್ದಾರೆ. ಹಾಗಾಗಿ ಅದು ಅವರ ಹೇಳಿಕೆ ಆಗಿದೆ ಹೊರತಾಗಿ ನಾನಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರೆ. ಶಿವರಾಮಸ್ವಾಮಿ, ನ್ಯೂಸ್ 18 ಹುಬ್ಬಳ್ಳಿ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪ ಹಿನ್ನೆಲೆ 2 ದಿನದ ವಿಚಾರಣೆಗೆ ಹಾಜರಾಗಿದ್ದಾರೆ ಸಮೀರ್. ಬೆಳತಂಗಡಿ ಠಾಣೆಯಲ್ಲಿ ಸಮೀರ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಯೂಟ್ಯೂಬರ್ ಸಮೀರ್ಗೆ ಬೆಳತಂಗಡಿ ಪೊಲೀಸರು ಈಗ ಡ್ರಿಲ್ ಮಾಡ್ತಾ ಇದ್ದಾರೆ. ತನಿಖೆಗೆ ಬಹಳ ಮುಖ್ಯವಾದ ಹಣಕಾಸು ಸಾಕ್ಷ್ಯವನ್ನ ಸಂಗ್ರಹಿಸಿದ್ದಾರೆ. ಯೂಟ್ಯೂಬ್ ಆದಾಯದ ದಾಖಲೆಯನ್ನ ಕೇಳ್ತಾ ಇದೆ SIT ಟೀಮ್. ಈತನಿಗೆ ಯಾರಾದ್ರೂ ಫಂಡಿಂಗ್ ಮಾಡಿದಾರಾ, ಹಣದ ಲಾಭಕ್ಕಾಗಿ ಏನಾದ್ರೂ ವಿಡಿಯೋವನ್ನ ಮಾಡಿದ್ನಾ ಅಂತ ಹೇಳಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಡ್ವಾನ್ಸ್ ಅಕೌಂಟ್ ಇಂದಂತಹ ಬಂದ ಹಣದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಯಾರಾದ್ರೂ ಜೊತೆ ಸೇರಿ ಚಾನೆಲ್ ಆರಂಭಿಸಿದ್ನಾ ಅಥವಾ ಈತ ಒಬ್ಬನೇ ಈ ಚಾನೆಲ್ ನನ್ನ ಆರಂಭಿಸಿದ್ದಾನ, ತಿಂಗಳಿಗೆ ಸರಾಸರಿ ಎಷ್ಟು ಆದಾಯ ಬರುತ್ತೆ, ಈ ಆದಾಯವನ್ನ ಹೊರತುಪಡಿಸಿದ್ರೆ ಬೇರೆ ಏನಾದ್ರೂ ಆದಾಯ ಬೇರೆ ಮಾರ್ಗದಿಂದ ಬರ್ತಾ ಇದೆಯಾ, ಯಾವ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗ್ತಾ ಇದೆ, ಟ್ರಾನ್ಸ್ಫರ್ ಆದ ಹಣದ ಬಗ್ಗೆ ದಾಖಲೆಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಚಾನೆಲ್ಗೆ ಯಾರಾದ್ರೂ ಹಣದ ಸಹಾಯವನ್ನ ಮಾಡಿದ್ರಾ? ಯಾಕಂದ್ರೆ AI ವಿಡಿಯೋವನ್ನ ಈತ ಮಾಡಿ ಹರಿಬಿಟ್ಟಿದ್ದ. ಅದಾದ ಮೇಲೇನೆ ಈ ಒಂದು ಪ್ರಕರಣ ದಿನ ಕಳೆದಂತೆ ಗಂಭೀರತೆಯನ್ನು ಪಡೆದುಕೊಳ್ತಾ ಇತ್ತು. ಆ ಎಲ್ಲ ದಾಖಲೆಗಳನ್ನ ಕೇಳಿ ಈಗ SIT ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಈತ ಯಾಕಾಕಿ ಆ ವಿಡಿಯೋವನ್ನ ಹರಿಬಿಟ್ಟ, ಅಥವಾ ಆ ವಿಡಿಯೋವನ್ನ ಮಾಡೋದಕ್ಕೆ ಈತನಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾರು, ಅಥವಾ ಈತನೇ ಸ್ವತಃ ಆ ವಿಡಿಯೋವನ್ನ ಮಾಡಿದಾನ, ಈತ ವಿಡಿಯೋ ಮಾಡಿದ್ಮೇಲೆ ಈತನ ಅಕೌಂಟಿಗೆ ಎಷ್ಟು ಹಣ ವರ್ಗಾವಣೆ ಆಗಿದೆ, ಅಥವಾ ಬೇರೆ ಯಾರಾದರೂ ಫಂಡಿಂಗ್ ಮಾಡ್ತಾ ಇದ್ದಾರಾ, ಇವನು ಹಣದ ಲಾಭಕ್ಕಾಗಿಯೇ ಈ ರೀತಿಯಾದಂತಹ ವಿಡಿಯೋವನ್ನ ಹರಿಬಿಟ್ನ, ಜನರ ಭಾವನೆಗಳಿಗೆ ನೋವುಂಟು ಮಾಡುವಂತಹ ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದ, ಧರ್ಮಸ್ಥಳದ ಭಾಗಕ್ಕೆ ಕೆಟ್ಟ ಹೆಸರನ್ನ ತರುವಂತಹ ವಿಡಿಯೋವನ್ನ ಹರಿಬಿಟ್ಟ ಮೇಲೆ ಮತ್ತೊಂದು ಕಡೆ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಯೂಟ್ಯೂಬರ್ ಸಮೀರ್ಗೆ ಬೆಳತಂಗಡಿ ಪೊಲೀಸರು ಡ್ರಿಲ್ ಮಾಡ್ತಾ ಇದ್ದಾರೆ. ತನಿಖೆಗೆ ಬಹಳ ಮುಖ್ಯವಾದ ಹಣಕಾಸು ಸಾಕ್ಷ್ಯ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಆದಾಯದ ದಾಖಲೆಯನ್ನ ಕೇಳ್ತಾ ಇದೆ SIT ಟೀಮ್. ದಾಖಲೆ ಕೊಡಪ್ಪ, ನಿನ್ನ ಯೂಟ್ಯೂಬ್ನಲ್ಲಿ ಎಷ್ಟು ವ್ಯೂಸ್ ಆಗುತ್ತೆ, ಎಷ್ಟು ಯೂಟ್ಯೂಬ್ನಿಂದ ಆದಾಯ ಗಳಿಸ್ತೀಯ, ಹಣದ ಲಾಭಕ್ಕಾಗಿ ಏನಾದರೂ ವಿಡಿಯೋವನ್ನ ಮಾಡಿ ಹರಿಬಿಟ್ಟ, ಗೂಗಲ್ ಅಕೌಂಟ್ನಿಂದ ಬಂದ ಹಣದ ಬಗ್ಗೆ ಮಾಹಿತಿಯನ್ನ ಕೊಡಿ, ಯಾರಾದರೂ ಜೊತೆ ಸೇರಿ ಚಾನಲ್ ಅನ್ನ ಆರಂಭಿಸಿದ್ರ ಅಥವಾ ಈತ ಒಬ್ಬನೇ ಆ ಚಾನಲ್ ಅನ್ನ ಆರಂಭಿಸಿದ್ನ, ತಿಂಗಳಿಗೆ ಸರಾಸರಿ ಎಷ್ಟು ಆದಾಯ ಬರ್ತಾ ಇದೆ, ಯಾವ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗತ್ತೆ ಅನ್ನುವಂಥದ್ದನ್ನ ನೀನ್ ಡೀಟೇಲ್ಸ್ ಕೊಡು ಅಂತ ಹೇಳಿ ಅಧಿಕಾರಿಗಳು ಆತನನ್ನ ಕೇಳ್ತಾ ಇದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಸಮೀರ್ನನ್ನ 2 ದಿನಗಳಿಂದ SIT ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೊದಲನೇದಾಗಿ ಈತ ಒಂದು AI ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದೇ ಇಷ್ಟೆಲ್ಲ ಒಂದು ಅವಾಂತರಗಳಿಗೆ ಕಾರಣ ಆಯಿತು ಅನ್ನಂತ ಆರೋಪ ಪಕ್ಕದಲ್ಲಿದ್ರೆ, ಈಗ ಮತ್ತೊಂದ್ ಕಡೆ ಈತ ಯೂಟ್ಯೂಬ್ನ ಸ್ವತಃ ಏನಾದರೂ ಶುರು ಮಾಡೋದನ್ನ ಅಥವಾ ಯಾರಾದರೂ ಈತನ ಬೆನ್ನಿಗಿದಾರಾ, ಈತನಿಗೆ ಎಲ್ಲಿಂದ ಫಂಡಿಂಗ್ ಆಗ್ತಾ ಇದೆ, ಇದ್ರ ಬಗ್ಗೆ ವಿಚಾರಣೆಯ ಸಂದರ್ಭದಲ್ಲಿ ಸಮೀರ್ ಏನ್ ಹೇಳಿಕೆ ಕೊಟ್ಟಿದ್ದಾನೆ? ಚೈತ್ರ, ಕಳೆದ 2.5 ಗಂಟೆಗಳಿಂದಲೂ ಕೂಡ ಅಷ್ಟೇ ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ ಸಮೀರ್ನ ವಿಚಾರಣೆ ಆಗ್ತಾ ಇರುವಂತದ್ದು. ನಿನ್ನೆಯೂ ಕೂಡ 5 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಏನ್ 23 ನಿಮಿಷದ 52 ಸೆಕೆಂಡ್ನ ವಿಡಿಯೋವನ್ನ AI ಮುಖಾಂತರವಾಗಿ ಆತ ಬಿಟ್ಟಿದ್ದ, ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ನಿನ್ನೆಯಿಂದಲೂ ಕೂಡ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಅಷ್ಟೇ ಆತನನ್ನ ತಾನು ಬಳಕೆ ಮಾಡಿದಂತ ಮೊಬೈಲು, ಲ್ಯಾಪ್ಟಾಪ್ ಮತ್ತು ಯಾವ ಸಾಫ್ಟ್ವೇರ್ನ ಮುಖಾಂತರವಾಗಿ ಎಡಿಟ್ ಮಾಡಲಾಯಿತು ಮತ್ತು ಎಡಿಟ್ ಮಾಡಿದಂತವ್ರು ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನ ಕೇಳಿದ್ರು. ಅದಕ್ಕೆ ಪೂರಕವಾದಂತಹ ತಾಂತ್ರಿಕ ಸಾಕ್ಷ್ಯಗಳನ್ನು ಕೂಡ ಅಷ್ಟೇ ಇವತ್ತು ಒದಗಿಸುವಂತೆ ಆತನಿಗೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಅದರಂತೆ ಆತ ಇವತ್ತು ಬೆಳಿಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕಾಯಿತು. ಆದರೆ ಆತ ತಡವಾಗಿ ಬರ್ತಾನೆ. ಸುಮಾರು 12:15 ವೇಳೆಗೆ ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿ ಕೂಡ ಅಷ್ಟೇ ಆತ ಹಾಜರಾಗ್ತಾನೆ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 2.5 ಗಂಟೆಗಳಿಂದಲೂ ಕೂಡ ನಿರಂತರವಾದಂತಹ ವಿಚಾರಣೆಗೆ ಒಳಪಡಿಸ್ತಾ ಇರುವಂತದ್ದು. ಜೊತೆಗೆ ಸೋಕೋ ಟೀಮ್ ಕೂಡ ಅಷ್ಟೇ ಈಗಾಗಲೇ ಬಂದಿದೆ. ಯಾಕಂದ್ರೆ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ ಮತ್ತು ಒಂದಷ್ಟು ಪ್ರಾಪರ್ಟಿಯನ್ನ ಸೀಸ್ ಮಾಡ್ಕೊಳ್ಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸೋಕೋ ಟೀಮ್ ಕೂಡ ಅಷ್ಟೇ ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂತದ್ದು. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ಈತನ ಒಂದು ಆದಾಯದ ಮೂಲದ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಮಾಹಿತಿಯನ್ನು ಕಲೆಕ್ಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಈತ ಜುಲೈ ತಿಂಗಳಲ್ಲಿ ಆ ಒಂದು ವಿಡಿಯೋನ ಬಿಡ್ತಾನೆ. ಆ ಒಂದು ವಿಡಿಯೋ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಅಷ್ಟೇ ವೀಕ್ಷಣೆಗೊಳಗಾಗುತ್ತೆ. ಇದಾಂತ ಬಳಿಕ ಆತ ವಿಡಿಯೋ ಬಿಟ್ಟಿದ್ದ ಅಂತ ಬಳಿಕ ಆತನ ಅಕೌಂಟ್ ಡೀಟೇಲ್ಸ್ ನ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಕೇಳಿರುವಂತದ್ದು. ಇದರ ಜೊತೆಗೆ ಆ ಯೂಟ್ಯೂಬ್ ಚಾನಲ್ ಏನಾತ ದೂತ ಅನ್ನುವಂತ ಹೆಸರಲ್ಲಿ ಮಾಡ್ಕೊಂಡಿದ್ದ, ಆ ಒಂದು ಚಾನಲ್ ನ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಚಾನಲ್ ಅನ್ನ ಯಾವಾಗ ನೀನು ತೆರೆದೆ, ನಿನ್ನ ಒಬ್ಬನೇ ಓನರ್ ಇದೆಯಾ ಅಥವಾ ಬೇರೆ ಇನ್ನೂ ಯಾರಾದರೂ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದರೂ ಮಾಡಿದ್ಯಾ, ಜೊತೆಗೆ ಎಷ್ಟು ವಿಡಿಯೋಗಳನ್ನ ಆತ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದ ಅದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಪ್ರತಿಯೊಂದು ವಿಡಿಯೋಗೂ ಕೂಡ ಅಷ್ಟೇ ಎಷ್ಟು ಆದಾಯ ಈತನಿಗೆ ಯೂಟ್ಯೂಬ್ ನಿಂದ ಬರ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ತಿರುವಂತದ್ದು. ಯಾಕಂದ್ರೆ ಆತನ ಕೆಲಸ ಇರುವಂತದ್ದು ಬೇರೆ ಏನು ಕೂಡ ಅಷ್ಟೇ ಕೆಲಸ ಮಾಡ್ತಿಲ್ಲ, ಬದಲಾಗಿ ಆತ ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ಮಾಡ್ಕೊಳ್ಳುವಂತದ್ದು, ಅದನ್ನ ಎಡಿಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂತದ್ದು, ಈ ಕೆಲಸಗಳನ್ನು ಮಾಡ್ಕೊಂಡಿದ್ದ. ಒಂದು ವಿಡಿಯೋಯಿಂದ ಆತನಿಗೆ ಎಷ್ಟು ಆದಾಯ ಬರ್ತಿದೆ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು ಅಂದ್ರೆ ಆತನ ಆದಾಯದ ಮೂಲವನ್ನು ಈಸಿಯಾಗಿ ಕೆದಕಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಆತನ ಕಂಪ್ಲೀಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನು ಕೂಡ ಅಷ್ಟೇ ಈಗಾಗಲೇ ಕೆದಕುವಂತ ಒಂದು ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಜುಲೈ ತಿಂಗಳಲ್ಲಿ ಈ ವಿಡಿಯೋನ ಬಿಡ್ತಾನೆ, ವಿಡಿಯೋ ಬಿಟ್ಟಿದ್ದಾದಂತಹ ಬಳಿಕ ಏನಾದ್ರೂ ಆತನ ಅಕೌಂಟ್ಗೆ ಏನಾದ್ರೂ ಹಣ ಬಂದಿತ್ತು ಅಂತಂದ್ರೆ ಅದು ಎಲ್ಲಿಂದ ಬಂತು ಅನ್ನೋಂಥ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕಂದ್ರೆ ಕೇವಲ ಸಮೀರ್ ಮಾತ್ರ ಅಲ್ಲ, ಸಮೀರ್ಗೂ ಕೂಡ ಅಷ್ಟೇ ಯಾರೋ ಒಂದಷ್ಟು ಜನ ಈತನಿಗೆ ಇದೇ ರೀತಿಯಾಗಿ ಮಾತನಾಡಬೇಕು ಅನ್ನುವಂಥದ್ದು ಹೇಳಿಸಿರುವಂತಹ ಒಂದು ಅನುಮಾನವನ್ನು ಕೂಡ ಅಷ್ಟೇ ಬೆಳ್ತಂಗಡಿ ಪೊಲೀಸರು ವ್ಯಕ್ತ ಮಾಡ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಆತನ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೆದಕುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ಆತನ ಯೂಟ್ಯೂಬ್ ಚಾನಲ್ ನ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಆತನ ಸಂಸ್ಥೆಯಲ್ಲಿ ಅಂದ್ರೆ ಆತ ಏನಾದ್ರು ಯೂಟ್ಯೂಬ್ ಚಾನಲ್ ಏನಾದ್ರು ಮಾಡ್ಕೊಂಡಿದ್ರೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಯಾರ್ಯಾರು ಕೆಲಸ ಮಾಡ್ತಿರುವಂತದ್ದು, ಜೊತೆಗೆ ಆ ಒಂದು ವಿಡಿಯೋವನ್ನು ಚಿತ್ರೀಕರಣ ಮಾಡಿದಂಥವ್ರು ಯಾರು, ಅದನ್ನ ಎಡಿಟ್ ಮಾಡಿದಂಥವ್ರು ಯಾರು, ಆ ರಾ ಫುಟೇಜ್ ಎಲ್ಲಿದೆ, ಈ ರೀತಿ ಅಂತ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಸಮೀರ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ವೆಸ್ಟಿಗೇಷನ್ ಈ ರೀತಿಯಾಗಿರುತ್ತೆ ಅಂತ. ಯಾಕಂದ್ರೆ ಕೇವಲ ಒಂದು ಸ್ಟೇಟ್ಮೆಂಟ್ ಕೊಡುವಂಥದ್ದು ಅಷ್ಟೇ ಅಲ್ವಾ, ಒಂದು ಅರ್ಧ ಒಂದು ಗಂಟೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ವಾಪಸ್ ಹೋಗೋಣ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನಿನ್ನೆ ಮಧ್ಯಾಹ್ನದ ಬಳಿಕ ಸಮೀರ್ ಬರ್ತಾನೆ. ಆದ್ರೆ ನಿನ್ನೆ 5 ಗಂಟೆಗಳ ಎನ್ಕ್ವೈರಿ ಮಾಡಿದ್ರು ಅಷ್ಟೇ ಕಂಪ್ಲೀಟ್ ಆಗಿರೋದಿಲ್ಲ. ಬದಲಾಗಿ ಆತ ಹೇಳ್ತಿರುವಂತಹ ಒಂದಷ್ಟು ಹೇಳಿಕೆಗಳಿರುತ್ತೆ, ಇದು ತನಿಖಾಧಿಕಾರಿಗೆ ಸ್ಯಾಟಿಸ್ಫೈಡ್ ಅನಿಸಲಿಲ್ಲ. ಇದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಸಮೇತವಾಗಿ ಬರುವಂತೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಲ್ಯಾಪ್ಟಾಪ್, ಫೋನು, ಕ್ಯಾಮ್ರಾ ಆಗಿರಬಹುದು ಮತ್ತು ಇನ್ನಿತರ ಒಂದಷ್ಟು ಎಲೆಕ್ಟ್ರಿಕ್ ಐಟಮ್ಸ್ ನ ತಗೊಂಡು ಬರೋದಕ್ಕೆ ಕೇಳಿದ್ರು. ಅದರಂತೆ ಆತ ತಂದಿರುವಂತಹ ಸಾಧ್ಯತೆನೂ ಕೂಡ ಇದೆ. ಯಾಕಂದ್ರೆ ಅದನ್ನ ಸೀಸ್ ಮಾಡಬೇಕಾಗಿರುತ್ತೆ. ಯಾವ ಒಂದು ಕ್ಯಾಮ್ರಾದಲ್ಲಿ ವಿಜುವಲ್ ಶೂಟ್ ಮಾಡ್ದ, ಒಂದು ವೇಳೆ ಮೊಬೈಲ್ ಅಲ್ಲಿ ಶೂಟ್ ಮಾಡ್ದಂತ ಒಂದು ಮೊಬೈಲ್ ಅನ್ನ ಸೀಸ್ ಮಾಡುವಂತದ್ದಾಗಿರ್ಬೋದು, ಅಥವಾ ಯಾವ ಒಂದು ಸಿಸ್ಟಮ್ ನಲ್ಲಿ ಅದನ್ನ ಅಪ್ಲೋಡ್ ಮಾಡಿದ ಆ ಒಂದು ಸಿಸ್ಟಮ್ ಅನ್ನು ಕೂಡ ಅಷ್ಟೇ ಸೀಸ್ ಮಾಡಬೇಕಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಆತನ ಇದೆಲ್ಲವನ್ನು ಕೂಡ ತಗೊಂಡ್ ಬರ ಕೇಳಿದ್ರು. ಅದರಂತೆ ಆತ ಇವತ್ತು ಕೂಡ ಅಷ್ಟೇ ವಿಚಾರಣೆಗೆ ಹಾಜರಾಗಿದ್ರೆ ಕಳೆದ 2.5 ಗಂಟೆಗಳಿಂದಲೂ ಕೂಡ ಅಷ್ಟೇ ನಿರಂತರವಾದಂತಹ ಇನ್ವೆಸ್ಟಿಗೇಷನ್ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಈ ವಿಡಿಯೋ ಮಾಡಿದಾರಲ್ಲ, ಈ ವಿಡಿಯೋ ಮಾಡಿರುವಂತಹ ಹಿಂದಿನ ಉದ್ದೇಶ ಆದ್ರೂ ಏನು, ಜೊತೆಗೆ ಅದರಲ್ಲಿ ಒಂದು ಅಲ್ಲಿ ಆರ್ಗ್ಯೂ ಮಾಡಿರುವಂತದ್ದು ಗೌಡರ ಫ್ಯಾಮಿಲಿಯವರು ಅತ್ಯಾಚಾರವನ್ನ ಮಾಡಿ ಕೊಲೆಯನ್ನ ಮಾಡಿರೋ ಅನ್ನೋದು, ಅದ ಗೌಡರ ಫ್ಯಾಮಿಲಿ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡುವಂತ ಹಿಂದಿನ ಉದ್ದೇಶವಾದ್ರೂ ಏನು, ಜೊತೆಗೆ ದಂಗೆ ಹೇಳಬೇಕು ಅನ್ನೋಂಥದ್ದು ಜನರಿಗೆ ನೀನು ಸಂದೇಶವನ್ನ ಕೊಡ್ತೀಯ ಅಂತಂದ್ರೆ ನಿನ್ನ ಒಂದು ಮನಸ್ಸಿನಲ್ಲಿ ಏನ್ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡಿದೆ ಅಂದ್ರೆ ನಿಜವಾಗ್ಲೂ ಕೂಡ ಅಷ್ಟೇ ಧರ್ಮಸ್ಥಳದ ಮೇಲೆ ಜನ ದಂಗೆ ಹೇಳಬೇಕು ಅನ್ನುವಂಥದ್ದು ಉದ್ದೇಶನ, ಅಥವಾ ನೀನು ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕು ಅನ್ನುವಂಥದ್ದು ನಿನ್ನ ಉದ್ದೇಶನ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಷ್ಟು ಒಂದಷ್ಟು ಪ್ರಶ್ನಾವಳಿಗಳನ್ನು ಈಗಾಗಲೇ ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ಅನನ್ಯ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಷ್ಟೇ ಈಗಾಗಲೇ ಒಂದಷ್ಟು ಪ್ರಶ್ನಾವಳಿಗಳನ್ನು ಕೇಳ್ತಾ ಇದ್ದು, ಬಹುತೇಕ ಇವತ್ತು ಸಂಜೆವರೆಗೂ ಕೂಡ ಅಷ್ಟೇ ಸಮೀರ್ನ ವಿಚಾರಣೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಚೈತ್ರ.